ಫಸ್ಟ್ ಡೇ ಇವತ್ತು. ಸೊ ಟಿಫನ್ ಮಾಡಿಕೊಂಡು ನಾನು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ, ಎಲ್ಲ ಬಂದು ಹಾಳು ಮಾಡ್ಬಿಡು. ಈ 6 ಮೆಂಬರ್ಸ್ ಏನಿದ್ದಾರೆ ತುಂಬ ಅಂದರೆ ತುಂಬ ಲೇಟು. ಕಾರ್ ಬಂದಿದೆ, ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ, ಇವಾಗ ಬಸ್ ಬರುತ್ತೆ ಅದಕ್ಕೋಸ್ಕರ. ನಂದು ನೋಡಿ ಇವರಿಬ್ರು ಬಸ್ ವೇಟ್ ಮಾಡ್ತವ್ರೆ. ನೀವೇ ವೇಟ್ ಮಾಡ್ತಿದ್ದೀರಾ ಮತ್ತೆ? ಫ್ಲೈಟ್ ಲ್ಯಾಂಡ್ ಆಗೋದು ಅಂತ ವೇಟ್ ಮಾಡ್ತೀವಿ. ನಿಮ್ಗೋಸ್ಕರ ಪಕ್ಕದಲ್ಲಿ ಏರ್ಪೋರ್ಟ್ ಮಾಡೋರಲ್ಲ. ಬಸ್ ಬರೋಕ್ಕೆ ಮುಂಚೆನೇ ಹಿಂಸೆ ಇಕ್ಕೋರೆ ನಮಗೆ. ಬಸ್ ಬರೋದೇನಿಲ್ಲ, 5 ನಿಮಿಷ ಅಷ್ಟೇ. 6 ಜನಕ್ಕೆ 3 ಲಗೇಜು ಫಸ್ಟ್ ಟೈಮು. ಒಬ್ಬೊಬ್ರಿಗೆ ಒಂದೊಂದು ಲಗೇಜ್ ತೊಗೊಳ್ತಾ ಇದ್ವಿ ಯಾವಾಗಲೂ. ಈ ಫಸ್ಟ್ ಟೈಮು ಇಬ್ರಿಗೂ ಒಂದೇ ಲಗೇಜ್ ತೊಗೊಂಡಿರೋದು. ತುಂಬ ಯಾಕೋ ಭಯ ಇದೆ ಈ ಸಲ, ಏನಕ್ಕೆ ಅಂತ ಗೊತ್ತಿಲ್ಲ. ಏನೋ ಒಂಥರ ಬೇಜಾರು. ಓ ಸಾಹೇಬ್ರೆ ಅವರೇ, ನೀವೇ ಇದ್ದೀರಾ ಮತ್ತೆ? ಬಲ್ಲು ಆಯ್ ನಂದು ಇವಾಗ ಆಯ್ ಕಣೆ. ಕಾಣಿಸ್ತಾನೆ ಇಲ್ಲ ಅಲ್ಲಿ, ಕಾಣಿಸ್ತವರಲ್ಲಿ. ಸರ್ ಲಾಸ್ಟ್ ಟೈಮ್ ಇರಲಿಲ್ಲ ಸರ್ ಅದು. ಸರ್ ಲಾಸ್ಟ್ ಟೈಮ್ ಇಲ್ಲ ಲಾಸ್ಟ್ ಟೈಮ್ ಎಲ್ಲ ಹ್ಯಾಪಿ ಇರಲಿಲ್ಲ ಸರ್. ನಮಗಿತ್ತು ಆದ್ರೆ ಸ್ಪೆಕ್ಸ್ ತಂದಿಲ್ಲ, ಬಾರಿ ಬೇಸ ತಂದಿದ್ದೀನಿ. ಕತ್ತಲ್ಲಿ ಕಾಣಿಸಲ್ಲ, ಅದಕ್ಕೆಲ್ಲ ಹಾಕಿದ್ದವು. ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಎಗ್ ರೈಸು ಕಬಾಬು ಪಾರ್ಸಲ್ ಮಾಡಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಯಾವುದೋ ಒಂದು ಪ್ಲೇಸಲ್ಲಿ ಹಾಕಿದ್ದಾರೆ, ರೇಣುಕಾ ಬಿಡದಿ ತಟ್ಟೆ ಇಡ್ಲಿ ಅಂತ ಯಾವುದೋ ಒಂದು ಹೋಟೆಲ್ ಹತ್ರ ಹಾಕಿದ್ದಾರೆ. ನಾವು ಇವಾಗ ಬಂದು ಊಟಕ್ಕೆ ನಿಂತ್ಕೊಂಡಿದ್ದೀವಿ. ನೈಟೆಲ್ಲ ಫುಲ್ಲು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಆಡಿಕೊಂಡು ಎಲ್ಲರೂ ಕೂಡ ಫಸ್ಟ್ ಟೈಮು ಇಡೀ ಬಸ್ ಜನ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ರು. ಸಖತ್ತು ಖುಷಿ ಆಯಿತು. ಯಾವಾಗಲೂ ಕೆಲವ್ರು ಮಾತ್ರ ಆಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಆಗಿತ್ತು ಆಲ್ರೆಡಿ 6 ಗಂಟೆ. ನನಗೆ ಎಚ್ಚರಿಕೆ ಆಯಿತು. ನಾನು ಎದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ನೋಡಿದ್ರೆ ಎಲ್ಲರೂ ಕೂಡ ಮಲ್ಕೊಂಡಿದ್ದಾರೆ. ಸಖತ್ ಚೆನ್ನಾಗಿ ನಿದ್ದೆ ಬಂತು. ಯಾವಾಗಲೂ ಬೇರೆ ಬಸ್ಸು ಇರ್ತಾಯಿತ್ತು, ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ನಿದ್ದೆ ಬರ್ತಿರಲಿಲ್ಲ. ಇದು ಸ್ವಲ್ಪ ಪುಷ್ಪಕ್ ಸೀಟ್ ಆಗಿರೋದ್ರಿಂದ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ನಿದ್ದೆ ಬಂತು. ಸೊ ಎದ್ದೆ ನಾನು. ಬೆಳಗ್ಗೆ ಕೂಡ ಎದ್ಬಿಟ್ಟು ಆಲ್ರೆಡಿ ಬೆಳಕಾಗೋಗ್ಬಿಟ್ಟಿದೆಯಲ್ಲ ಅಂತ ನೋಡಿದ್ರೆ ಯಾರೂ ಎದ್ದಿಲ್ಲ. ಎಲ್ಲೋ ಕೆಲವೊಬ್ಬೊಬ್ಬರು ಮಾತ್ರ ಎದ್ದಿದ್ರು. ಇದು ನಮಗೆ ಮಾಡಿದಂಥ ಹಾಸ್ಟೆಲ್ ರೂಮ್ಸ್ ಥರ ಇತ್ತು, ಚೆನ್ನಾಗಿತ್ತು ರೂಮ್ಸ್ ಎಲ್ಲ. ಇಲ್ಲ ನೀವು ಬಂದಮೇಲೂ ಇಲ್ಲೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೀನೇ ಬರ್ತಾ ಇದೆಯಾ? ಪುರಿ 1 9 ಗಂಟೆಗೆ ನೋಡಿ ಒಂದ್ಸಲಿ ಜೀಪ್ ಪರ್ ಪರ್ಸನ್ ನಾವೇ ಕಲೆಕ್ಟ್, ಯಾಕಂದರೆ ಪೂರಿ 1 ಅದಕ್ಕೆ ನಾನೇ ಕಲೆಕ್ಟ್ ಮಾಡ್ಕೊಬಿಟ್ಟು ತಿನ್ನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಪೂರಿ ಕುರ್ಮಾ ಅಂಕಲ್, ಇದು ಸ್ವಲ್ಪ ಹಾಕಿ. ಹಾಂ, ಕಾಳು ಬೇಡ, ಮೀಡಿಯಮ್ ಆಗಿ. ಕಾಳು ತಿನ್ನಬೇಕು, ಸಮ ಕಾಳು ಹಾಕಿ. ಬೇಡ ಅಂಕಲ್, ಅವ್ರು ತಿಂತಾರೆ. ನಮ್ಗೆ ಹಾಕಿ, ನಾವು ಡಯೆಟಲ್ಲಿ ಇಲ್ಲ, ಅವ್ರು ಮಾತ್ರ ಡಯೆಟಲ್ಲಿ ಇಲ್ಲ. ಇನ್ನೇನು ಬೇಕೆ? ಸ್ವಲ್ಪ ರೈಸ್ ಆಮೇಲೆ ಹಾಕ್ಸ್ಕೊಳ್ಳಿವಂತೆ. ಬಾ ಪಲ್ಲು ಹೊಟ್ಟೆ ಹಾಕ್ಕೊಂಡವಳು. ಇನ್ನೊಂದ್ಸತಿ ಏನು ಬರ್ತೀಯ ಬಾ. ಹಾಕ್ಸ್ಕೊತೀನ ಪರ.
ಕುತ್ಕೊಂಡಿರ್ಬೇಕು ಮನೆ ಇರ್ತಾರೆ ಅಂತ ಅವ್ರು ಹೇಳ್ತಾ ಇರೋದು. ಸದ್ಯ ಇಲ್ಲಾದ್ರೂ ಪೂರಿ ಗೀರೆ ಸಿಕ್ಕಿದೆ. ಚಿತ್ರಾನ್ನ, ಉಪ್ಪಿಟ್ಟು, ಪುಳಿಯೋಗರೆ ಇವಿಲ್ಲ. ಇವಾಗ ತಾನೇ ಊಟ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಫಸ್ಟ್ ಡೇ ಇವತ್ತು. ಸೊ ಟಿಫನ್ ಮಾಡಿಕೊಂಡು, ಯಾವಾಗಲೂ ನಮಗೆ ಪುಳಿಯೋಗರೆ, ಚಿತ್ರಾನ್ನ ಈ ಥರ ಟಿಫನ್ಸ್ ಇರ್ತಾಯಿತ್ತು. ಫಸ್ಟ್ ಟೈಮು ಪೂರಿ ಮತ್ತು ಗೀ ರೈಸು, ಬೋಂಡ ಇದೆಲ್ಲ ಮಾಡಿದ್ದಾರೆ ಬೆಳಗಿನ ಟಿಫನ್ಗೆ. ಸೆಲ್ಫಿ ಹುಚ್ಚುಗಳು ಇವರಿಬ್ರಿಗೂ. ನಮಗಲ್ಲ ಸೆಲ್ಫಿ ಹುಚ್ಚು, ಅವ್ರಿಗೆ. ಇದ್ಯಾವ್ದು ಸ್ಪೆಕ್ಸು? ಹೊಸದು ಪರ್ಚೇಸಿಂಗ್ ಪರ್ಚೇಸ್ ಮಾಡ್ಬಿಟ್ಟು ಅಲ್ಲೇ ಪರ್ಚೇಸ್ ಎಷ್ಟದು ಇಲ್ಲೆಲ್ಲ? 120. ನೋಡಿಲ್ಲ. ನೋ 1 ರೂಪೀಸ್ ಡಿಸ್ಕೌಂಟ್. ನೋ ಡಿಸ್ಕೌಂಟ್. ಫಿಕ್ಸೆಡ್ ಪ್ರೈಸ್. ಒಂದೇ ಒಂದು ಕನ್ನಡಕ ಕೇಳ್ತೀನಿ. ಅಯ್ಯೋ ಅದನ್ನ ಕೇಳೋದೇನು ಹಂಗ? ಆಯ್ತಲ್ಲ, ಚೆನ್ನಾಯ್ತಪ್ಪ. ಫುಲ್ ಹಾಕೊಳ್ಳೋ ಥರ ಐತೆ. ಅಂದರೆ ಈ ಫುಲ್ ಇದೆಯಲ್ಲ ಅದಕ್ಕೆ ಹೇಳಿದೆ. ನೋಡಿ ಅವರಿಬ್ರು ಇವತ್ತು ಒಂದೇ ಥರ ಟೀ ಶರ್ಟ್ ಹಾಕೊಂಡ್ಬಂದವ್ರೆ, ನಾವು ಹಾಕಿಲ್ಲ. ಇಲ್ಲಿ ನೋಡಿ ಪ್ಲೇಸಸ್ ಎಲ್ಲ ಯಾವ ರೀತಿ ಇದೆ ಇವತ್ತು ಫುಲ್ಲು ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ನಮ್ಮನ್ನು ಯಾವುದೋ ಒಂದು ಇದ್ರ ಕೆಳಗಡೆ ಕರ್ಕೊಂಬಂದ್ಬಿಟ್ಟು ಏನಾಯ್ತು ಈಗ ಹೊರಗಡೆ ತಾನ ಓ ಪ್ಯಾಂಟ್ ಬಿಚ್ಚಿ ಹೊಡಿತಾರೋ ಚೇರು ಇವಳು ಏನೋ ಸ್ಪೆಕ್ಸ್ ನೋಡ್ತಾವಳಂತೆ, ಹಾಕೊಂಡು ನೋಡು. ನಾನು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ, ಎಲ್ಲ ಬಂದು ಹಾಳು ಮಾಡ್ಬಿಡು. ಏನಾಯ್ತಲ್ಲ ನಂದು ಹೇರ್ ಸ್ಟೈಲ್ ಎಲ್ಲ ಹಾಳಾಗೋಯ್ತು. ನೋಡಿ ಹಾಕ್ತಾರೆ ಅಂತವ ಇಲ್ಲಿ ನೋಡಿ ಯಜಮಾನ್ರು ಕೇಳು. ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗೋಯ್ತು. ಎಲ್ಲ ಬ್ರೌನ್ ಬ್ರೌನ್ ಕಾಣ್ತೈತೆ ಅಂತ ಹೇಳಿದ್ದೆ, ಬಟ್ ನಾವು ಅದು ಚೆನ್ನಾಗೈತೆ ಅವ್ರಿಗೆ ಅಂದ್ಬಿಟ್ಟು 120 ಚೆನ್ನಾಗೈತೆ. ಯೂಸ್ ಮಾಡಿದ್ದು ಫಸ್ಟ್ ಟೋಟಲ್ ಅದು 100 ಕಡಿಮೆ ಮಾಡ್ಸು ನೋಡೋಣ. ಮಾಡ್ಸ್ಲಾ? ಮಾಡಿಲ್ಲ ಅಂದ್ರೆ 80 ರೂಪೀಸ್ ಮಾಡ್ಸಿದ್ರೆ 100 ರೂಪಾಯಿ ಅವ್ರಿಗೆ ಕೊಡ್ತೀನಿ. 80 ರೂಪೀಸ್ ಆಗಲ್ಲ. ನೀವು ಹೇಳಿ ಅಣ್ಣ ಇವಾಗ. ಫೋನ್ ಮಿಸ್ ಆಗಿದೆ. ವೈಟ್ ನಾನು ನಿಮ್ಗೆ ಅದು ಇಂಪಾರ್ಟೆಂಟ್. ನಾನು ಆಯ್ತು ಒಂದೇ ನಮ್ಮಲ್ಲೇ ಇರ್ತಾರೆ, ಕೂತ್ಕೊಳ್ಳಿ. ಹೌದು, ಅದು ಯಾರನ್ನ ಗೊತ್ತು, ನೀವೇ ಅಂತಾನು ಗೊತ್ತು. ನಾವೇನೋ ಒಂದು ನಿಮಿಷ ಕೂತ್ಕೊಳ್ಳಿ ಸರ್. ಆಯ್ತು ಕೂತ್ಕೊಳ್ರಿ ಒಂದು ನಿಮಿಷ. ಫೋನ್ ಇಂಪಾರ್ಟೆಂಟ್. ಇವರೆಲ್ಲರೂ ಏನಕ್ಕೆ ಬಂದಿದ್ದಾರೆ? ಜೀವ ಬಿಟ್ಕೊತಿದ್ದೀನಿ. ಅವರ್ ಶೆಡ್ಯೂಲ್ ಡೇ 1 ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಟ್ರೈಬಲ್ ವಿಲೇಜ್. ಓಕೆನಾ? ಅಲ್ಲಿ 100 ರೂಪೀಸ್ ಕೊಟ್ಟರೆ ಜೀಪ್ ರೈಡ್ ಇರುತ್ತೆ. 100 ಓಕೆನಾ? ನಾನು ಇವಾಗ 100 ರೂಪೀಸು ಹಿಂದ್ಗಡೆಯಿಂದ ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಇಟ್ಕೊಳ್ಳಿ. ಮೇಡಮ್ 50 ಅಂದ್ರು. ಯಾರು ಮೇಡಮ್ 50 ಒಂದ್ ಕಡೆ 200 ಅಂತ. ಅಲ್ಲ ನಾವು ಬರಲ್ಲ ಅಂದ್ರೆ ಬಸ್ಸಲ್ಲಿ ಇರ್ಬೋದಾ? ನೀವು ಬರಬಾರ್ದು, ಆರಾಮಾಗಿರ್ಬೋದು. ಸ್ಟಾರ್ಟಿಂಗ್ ಇಂದ ಕಲೆಕ್ಟ್ ಮಾಡ್ಕೊ ಬರೋಣ ನೀನು ಲಾಸ್ಟ್ಗೆ. ಲಾಸ್ಟಿಂದ ಬನ್ನಿ. ಬೇಡ ಬೇಡ ಬೇಡ, ಇದು ರೂಲ್ ಸರಿ ಹೋಗಲ್ಲ. ಯಾಕೆ ಮ್ಯಾಮ್? ಅಡ ಟಿಕೆಟ್ ಸ್ಟಾರ್ಟಿಂಗ್ ಇಂದ ಕಲೆಕ್ಷನ್. ಬಸ್ ಸೈಡ್ ಹಾಕ್ರಿ. ಇರಿ ಹೇಳಿ ಸರ್. ಏನು ಸರ್? ಸ್ಟಾರ್ಟಿಂಗ್ ಇಂದ ಕಲೆಕ್ಷನ್ ಮಾಡ್ಕೊ ಬಂದಿದ್ದು. ಸರಿ ಸರ್, ಆಯ್ತು. ಈಗ ಅವ್ರು ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲಾದರೆ ಬೇರೆ ಏನೂ ಹೇಳುವುದಿಲ್ಲ. ಯಾವ್ದ ಮೇಲೆ ಆಣೆ ಮಾಡಿ ಕೇಳಬೇಕಾದ್ರೆ ಅವ್ರು ಹೇಳಿ. ಅವರಿಗೆ ಗೊತ್ತು ನಾನು ಸತ್ಯ ಹೇಳ್ತೀನಿ ಅಂತ. ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ವಲ್ಲ ನೀವು ಸತ್ಯ ಹೇಳ್ತೀವಿ ಅಂತ, ಅದಕ್ಕೆ ನೀವು ಹೇಳ್ತಾ ಇದ್ರ. ಹಾಂ, ನಾನು ಅವ್ರಿಗೆ ಫೋನ್ ಕೊಟ್ಟೆ ಅಂತ ಅವ್ರಿಗೆ ಹೇಳ್ಬೇಕು. ಫುಲ್ ಇಡಕ್ಕೆ ಹೇಳಿ ಅವ್ರಿಗೆ, ಫುಲ್ ಹಣ ಇಕ್ಕಕ್ಕೆ ಹೇಳಿ. ಫುಲ್ ಹಣೆ ಇಟ್ಕೊಳ್ಳಿ. ಅಪ್ಪ ನನ್ನ ಹಣೆ ನನ್ನ ಹತ್ರ ಇಲ್ಲಪ್ಪ. ಒಂದು ಹಿಂಗಿರ್ತಾರ, ನೀನು ಹಿಂಗೆ ಇಟ್ಕೊಂಡ್ರೆ ಕರೆಕ್ಟ್. ನನ್ನ ಹಣೆ ನಿಮ್ಮ ಮನೆ ದೇವ್ರ ನಿನ್ನ ಹತ್ರ ಇಲ್ಲ. ಅವ್ರ ಹತ್ರನೇ ಇದೆ ಅಂತ ಬೇಡ. ಸರಿ ಆಯ್ತು, ನನ್ನ ಹಣೆ ಕೊಡಿ. ಇರ್ತೈತೆ, ನನ್ನ ಹಣೆ ನನ್ನ ಹತ್ರ ಇಲ್ಲ. ಸ್ಟಾರ್ಟಿಂಗ್ ಎಲ್ಲ ಆಗಲ್ಲ, ಇಲ್ಲೇ ಇರೋದು ಮಿಕಾಗಳು. ಅಷ್ಟೇ. ಮಿಕಾಗಳು ಇಲ್ಲೇ ಇದೆ. ಗಾಡ್ಸ್ ಫೇರ್ ನಾನು ತಗೊಂಡಿಲ್ಲ. ಓಕೆ ಡನ್. ಫೇರ್
ಅವ್ರ ಪಾಪ ಅವ್ರ ಪಾಡೋದು ಅವ್ರಿದ್ದಾರೆ, ಅವ್ರನ್ನ ಹೋಗಿ ಗೊತ್ತಿಲ್ಲ. ನಿನಗಿದು ಬೇಕಿತ್ತ ಮಗನೇ. ವಾಪಸ್ಸು ಹೊಂಟೋಗೋ ಶಿವನೇ. ಏನೇನೋ ಬರ್ದಿದ್ದಾರೆ, ನಮ್ಗೆ ಗೊತ್ತಾಗಲ್ಲ. ಇಲ್ಲಿ ನೋಡಿ, ನಮ್ಗೆ ಅರ್ಥನೂ ಆಗಲ್ಲ, ಓದೋಕ್ಕೂ ಬರಲ್ಲ. ಓಡಿಸ್ತವ್ರೆ ಬರ್ತಾವ್ರೆ ನೋಡಿ. ಇವರೇ ನಮ್ಮನ್ನೆಲ್ಲ ಓಡಿಸ್ತಾ ಇರೋದು. ಆ್ಯಕ್ಚುಲಿ ಏನು ಗೊತ್ತಾ, ಹಾಂ, ಈ 6 ಮೆಂಬರ್ಸ್ ಏನಿದ್ದಾರೆ ತುಂಬ ಅಂದರೆ ತುಂಬ ಲೇಟು. ಇವರಂತೂ ಮೊದಲೇ ಸರಿ ಇಲ್ಲ, ನೋಡ್ಕೊಂಬಿಡಿ ಅವ್ರನ್ನ. ಕಾರ್ ಬರ್ತಿದೆ, ದೂರ ಬನ್ನಿ. ಕರ್ನಾಟಕ ಗಾಡಿ, ಬೆಂಗಳೂರು ಗಾಡಿ ಅದೇಳಿ ಸ್ಟಾರ್ಟೇ ಮಾಡಿಲ್ಲ. ಫ್ರಂಟ್ ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ಟು ಡಾಕು ಡಕಾಯ್ತಾ. ಹಾಂ ನೋಡಿ, ಇದು ವೈನಾಡು ಟ್ರೈಬಲ್ ವಿಲೇಜ್. ಅಲ್ಲಿ ಕರ್ಕೊಂಬಂದಿದ್ದಾರೆ. ಎಲ್ಲರನ್ನೂ ಇವಾಗ ಜೀಪಲ್ಲಿ ಕಳಿಸ್ಬೇಕು. ಸೊ ಜೀಪ್ಗಳೆಲ್ಲ ಬರ್ತಾ ಇರುತ್ತೆ. ಒಂದೊಂದೇ ಜೀಪಲ್ಲಿ ಒಂದು 6 ಜನನ ಹಾಕಿ ಕಳಿಸ್ತಾರೆ. ಎಷ್ಟೆಲ್ಲ ಅದೇನೋ ನೋಡಿ, ಇದೆಲ್ಲ ವೆಯ್ಟ್ ಮಾಡ್ತಾ ಇರೋರು. ಜೀಪ್ ಕೂಡ ಬರ್ತಾ ಇದ್ದಾವೆ ಅಲ್ಲಿ ಒಂದೊಂದಾಗೆ. ಏನೋ ಒಂದು 5 ಮಿನಿಟ್ಸ್ ಅಷ್ಟೇ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಮತ್ತೆ ವಾಪಸ್ ಹೆಂಗೆ ಬರೋದು ಅಂತ ಗೊತ್ತಿಲ್ಲ. ಒಟ್ನಾಗೆ ಎಂಟ್ರಿ ಟಿಕೆಟ್ಸು ಮತ್ತು ಜೀಪು ಇನ್ಕ್ಲೂಡ್ ಆಗಿದೆ ಇದರಲ್ಲಿ. 100 ರೂಪೀಸ್. ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಕೂಡ ಕೂತ್ಕೊಂಡಿದ್ದೀವಿ ಒಂದು ಕಡೆ. ಇನ್ನೂ 1/2 ಅವರ್ ಆಗುತ್ತೆ. ಕಾಲೆಲ್ಲ ತುಂಬ ಪೇಯ್ನ್ ಬಂದುಬಿಟ್ಟಿದೆ ನೈಟೆಲ್ಲ ಡ್ಯಾನ್ಸ್ ಆಡಿಬಿಟ್ಟು. ಹಾಂ ಇಲ್ಲ ನೋಡಿ, ಅವತ್ತು ಬಾಯಿಗೆ ಬಂದ್ಬಿಟ್ಟಿತ್ತು. ಇವ್ರು ಬೇರೆ ನಾನು ಫುಲ್ ನಿದ್ದೆ ಮೂಡಲ್ಲಿದ್ದೀನಿ. ಎಳೀತಾ ಇದೆ, ಹೆಂಗ್ ತಪ್ಪಿಸ್ಕೊಳ್ಳೋದು ಅಂತ ನಾನು ಅಲ್ಲಿ ಕಿರ್ಚ್ಲಾಡ್ತವ್ರೆ. ನನಗೆ ಯಾರು ಕಿರ್ಚ್ತಾ ಇದಾರೆ, ಬೇಗ ಹೋಗು ಅಂತ. ಮೈಕ್ ಬೇರೆ ತಗೊಂಡ್ಬಿಟ್ಟವ್ರೆ, ಮೈಕಲ್ಲಿ ಅನೌನ್ಸ್ ಬೇರೆ ಮಾಡ್ತವ್ರೆ. ತಲೆನೇ ಕೆಟ್ಟೋಯ್ತು. ಯಾರು ಗುರು ಇವ್ರು ನೋಡೋಣ ಅಂತಂದ್ರೆ ನೀವು 6 ಜನ ಇಲ್ಲ, 6 ಜನ ಇರ್ಲಿ, ನಾವು ಯಾರೇ ಇದ್ದಿದ್ದು. ಇವ್ರು ಇರ್ಲಿಲ್ಲ, ಒಂದು ಹುಡುಗಿ ಬಂದಿದ್ಲಿ ಆಯ್ತಾ. ನಾನು ಸರಿ ಏನ್ ಮಾಡೋದು ಅಂತ ನಾನು ಮಳೆ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ವ್ಯೂಸ್ ಚೆನ್ನಾಗಿದೆ, ಆದರೆ ಮಳೆ ಇಲ್ಲ ಅನ್ನೋದೊಂದೇ ಬೇಜಾರು. ಎಷ್ಟು ಚೆನ್ನಾಗಿದೆ ನೋಡಿ ವೆದರು, ಸಕ್ಕತ್ತಾಗಿದೆ. ಗಾಳಿ, ಇದು ಬೆಟ್ಟಗಳು ಎಲ್ಲ ಗ್ರೀನ್ 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 ಆಗಿದೆ ನೋಡಿ. ಏನಮ್ಮ ನಿನ್ ಜರ್ಸಿ ಹಾಕೊಂಡಿದ್ಯಲ್ಲ ನೀನೆ, ಫುಲ್ಲು ಒಂದು ಬೆಂಗಳೂರಲ್ಲಂತೂ ಒಂದು ಸ್ವಲ್ಪನೂ ನಡೆಯಲ್ಲ ನಾವು. ಇಲ್ಲಿ ನಡಿಬೇಕಲ್ಲ, ಫುಲ್ಲು ಸುಸ್ತಾಗಿ ಹೋಗುತ್ತೆ. ಸ್ವಲ್ಪ ದೂರ ನಡೆಯುವಷ್ಟೊತ್ತಿಗೆ ನಮಗೆ ಸಾಕಾಗಿ ಹೋಗಿರುತ್ತೆ. ಫಸ್ಟ್ ಪ್ಲೇಸ್ ಇದು ಟ್ರೈಬಲ್ ವಿಲೇಜು. ಇಲ್ಲಿ ಇವಾಗ 9:30 ಕರ್ಕೊಂಬಂದಿದ್ದಾರೆ ನಮ್ಮನ್ನು. ಅಲ್ಲಿ ವ್ಯಾನ್ ಜೀಪ್ ಹತ್ಸೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಗೋಯಿತು. ಈಗ 11:30 ಅಷ್ಟೊತ್ತಿಗೆ ಮತ್ತೆ ನಾವು ಕೆಳಗಡೆ ಹೋಗಬೇಕು. ಅಪ್ಪ ಫುಲ್ಲು ಟಯರ್ಡ್. ಬರೀ ಒಂದು ಸ್ವಲ್ಪ ಅಷ್ಟೇ ಮೆಟ್ಲತ್ತಿದ್ದು, ಅಷ್ಟಕ್ಕೆ ಆಲ್ರೆಡಿ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ. ಮಳೆ ಬಂದಿದ್ರೆ ಚೆನ್ನಾಗಿರೋದಲ್ಲ, ಜಿಡಿ ಇರಬೇಕು. ಹಾಂ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟ್ ಆಗಿ ಹನಿ ಆಗ್ತಾ ಇದ್ರೆ ಹಾಂ ಚೆನ್ನಾಗಿರುತ್ತೆ.
ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಟ್ರೈಬಲ್ ವಿಲೇಜ್. ಅಪ್ಪ ಏ ಹೌದು ಕಣೋ, ಇಲ್ಲಿಂದನೂ ಹೋಗ್ಬೋದು. ಅಲ್ಲೂ ಹೋಗ್ಬೋದು ಕಣೆ. ಇಲ್ಲ ಕಣೆ ಹೋಗ್ಬೋದು. ಎಲ್ಲಿ ನುಗ್ತೀಯಾ? ಅಲ್ಲಿ ನುಗ್ತೀಯಾ? ಅಲ್ಲಿ ನೋಡಲ್ಲಿ. ನಾನು ಬರಲ್ಲಪ್ಪ, ನೀನು ಹೋಗಿ. ಹಿಡ್ಕೊ ಹಿಡ್ಕೊ. ಟ್ರೈ ಮಾಡ್ತಾ ಇದ್ದೀನಿ ನಾನು. ಇಲ್ಲ ಹೋಗಿ. ಕಳ್ರ ಥರ ನುಗ್ಗೋಗ್ತಾ ಇರೋದು. ಕಳ್ರ ಥರ ಆಗ್ತಾ ಇಲ್ವಾ? ಹಾಂ ಬಾ. ಹೋಗಂಗೆ ಬರಬಾರ್ದಂತೆ. ಬಂದ್ಬಿಟ್ಟೆ ನೋಡಿ ಗಾಯ್ಸ್, ಈ ಕಡೆಯಿಂದ ಬರಬೇಕು. ಇಷ್ಟೆಲ್ಲ ನೋಡೋಕೆ ಸುಸ್ತಾಗುತ್ತೆ ಅಂತ ಆ ಕಡೆಯಿಂದ ಬರಬೇಕು ಅವರು. ನನಗೇನು ಬೇಡಪ್ಪ. ತಿನ್ಬೇಕು. ಅದಲ್ಲ ನೀರೊಳಗಡೆ ಪೈನಾಪಲ್ಲು, ಮ್ಯಾಂಗೋ ಹೆಂಗಿದೆ? ಖಾರ ಸೇರಿಸಿ ಹಾಕಿರೋದು. ಇದ್ರಲ್ಲಿ ಆಡ್ತೀವಿ, ಯಾರು ಗೆಲ್ತೀವಿ ನೋಡಿ, ಗೊತ್ತಿಲ್ಲ. ಯಾರು ಗೆಲ್ತೀವಿ ಅಂತ ಗೊತ್ತಿಲ್ಲ. ನೋಡೋಣ, ಲೆಟ್ಸ್ ಟ್ರೈ ಮಾಡೋಣ. ನಾವೇ ಹೋಗೋ ಥರ. ನಾವೇ ಫೋನಲ್ಲಿ ಡೈಸ್ ಹಾಕ್ಕೊಂಡು ಹೋಗ್ತೀವಿ. ಕಾಣಿಸಿದೆ. ರಮ್ಯ ಮೇಲೊಂಡೋದ್ಲು. ಫೈನಲಿ ರಮ್ಯಾ ವಿನ್ನು. ಸ್ಟಾರ್ಟ್. ಕಣ್ಮುಚ್ಚಬೇಕು.
ಪಲ್ಲು ಔಟ್. ಗ್ಲಾಸ್ ಬ್ರಿಡ್ಜು 300 ರುಪೀಸು, ಕಿಡ್ಸ್ 200, ಬಾಲಿ ಸ್ವಿಂಗು 399, ಫ್ಯಾಮಿಲಿ ಸ್ವಿಂಗು 500. ಗ್ಲಾಸ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ನೋಡಿ, ಎಷ್ಟು ಪುಟ್ಟದಿದೆ ಗ್ಲಾಸ್ ಬ್ರಿಡ್ಜ್. ಇದಕ್ಕೆ 300 ರುಪೀಸ್ ಕೊಡಬೇಕು. ನಾವು ಸ್ವಿಂಗ್ ತೊಗೊಂಡಿದ್ದೀವಿ, ಫ್ಯಾಮಿಲಿ ಸ್ವಿಂಗು 500 ರುಪೀಸು, ಬಾಲಿ ಸ್ವಿಂಗು ಒಬ್ಬರಿಗೆ 400 ವಿತ್ ಕಾಸ್ಟ್ಯೂಮ್ ಕೊಡ್ತಾರೆ. ಒಂದು ರೆಡ್ ಕಲರ್ದು ಒಂದು ಗೌನ್ ಥರ ಹಾಕ್ಬಿಡ್ತಾರೆ ಅಷ್ಟೇ. ಅಪ್ಪ ಸುಸ್ತಾಗೋಯ್ತು ನಮಗೆ, ಇನ್ನೂ ಅಷ್ಟು ಉದ್ದ ಹತ್ತಬೇಕು. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಆಗ್ತಾ ಇಲ್ಲ. ಫ್ಯಾಮಿಲಿ ಸ್ವಿಂಗ್ ಆಡೋಕೆ ಬಂದು ನನ್ನ ಹಿಡಿಯೋದು. You have a medical issue, man? ಎಂಥದ್ದು ಮಾಡೋದು? ಎಂಥದ್ದು ಸವಾಸ ನಿಮ್ಮದು? ಹಾಂ, ಮಕ್ಕಳನ್ನು ಬಿಟ್ಟು ಬಂದಿದ್ದೀರಾ? ಇಡೀ ಮೆಡಿಕಲ್ ಇಶ್ಯೂ ಅಂತ ಕೇಳ್ತಾವ್ರೆ. ನೋ ಇಶ್ಯೂಸ್. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಚೆನ್ನಾಗೈತೆ, ಆದರೆ ತಲೆ ಸುತ್ತಾಯ್ತಾ? ಕುತ್ಕೊಬಿಡಿ ಇಲ್ಲ ಬೇಡ ತಲೆ ಹಂಗೆ ಒಂದು ಎರಡು ಅಣ್ಣ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಇಲ್ಲಿ ನೋಡಿ ಕ್ಲೌಡ್ ಯಾವ ಥರ ಇದೆ. ಇವಾಗ ನಮಗೆ ಬೇಕಾಗಿರೋ ಥರ ವೆದರ್ ಬಂದಿದೆ. ಅಂದರೆ ಒಂಥರ ಸಣ್ಣದಾಗೆ ಮಳೆ, ಜಿಟಿ ಮಳೆ ಅಂತಾರಲ್ವ, ಆ ಥರ ಬರ್ತಾ ಇದೆ. ಸಕ್ಕದಾಗಿದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಲಾಸ್ಟಲ್ಲಿ ಒಂದು ಸ್ವಲ್ಪ ತಲೆಗಿರ್ರ ಅನ್ನಿಸ್ತು, ಪರವಾಗಿಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ಹೊತ್ತಿರಲಿಲ್ಲ. ಸೂಪರ್ ಬಿಡ ಕಿರಾಡಿ ಕೃಷ್ಣ. ಅಡ್ವೆಂಚರ್ ಗೇಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. 2 ಬಸ್ಸಸ್. ಹೋಯತ್ ನಾವೆಲ್ಲೋಯ್ತು, ಅವರೆಲ್ಲ ಅಲ್ಲೇ ಬರ್ತಾರೆ. ನಾಳೆ ಅವರು ಇರಲ್ಲ. ನಿನ್ನೆ ಹೋಗಿದ್ದಕ್ಕೆ ನಾವು ನಾಳೆ ಹೋಗ್ತೀವಿ. ಬಿಡ್ರಿ, ಏನಾಯ್ತು? ಹಾಂ, ಫೋನು ಅಲ್ಲಿ ಕ್ಯಾಮ್ರಾ ಇದು ಚೆಕ್ ಮಾಡಿಸು. ಅಷ್ಟು ಅಲ್ಲ, ಎಷ್ಟೊತ್ತಾದ್ಮೇಲೆ ನೆನಪಿಸ್ಕೊಂಡಿದ್ಯಾ ಅಂದರೆ ನೀನು. ಏನ್ ಗೊತ್ತಾ, ಗ್ಯಾಪ್ನಾಗ ಹೋಗಿದ್ ನನಗೆ. ನೀನು ಮಜ್ಜಿಗೆ ಅನ್ನ ಸಾಂಬಾರ್ ಹಾಕ್ಸ್ಕೊ ಬಂದಲ್ಲ, ಅವತ್ತು ತಗೊಂಡ್ ಬರಕು ಮರ್ತೇ ಹೋಗ್ಬಿಟ್ಟಿದೀನಿ. ಐತೆ ಇಲ್ಲ, ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀನಿ, ನಿಮ್ಮ ಮನೆಯವ್ರನ್ನ ಮಿಕ ಮಾಡ್ತಾ ಇದೆಯಾ? ಟಿಕೆಟ್ಸ್ ಕೊಡಿ ಸರ್. ಕೊಟ್ಟವ್ರೆ ಅಣ್ಣಂಗೆ, ನನಗೆ ಕೊಟ್ಟಿಲ್ಲ. 6 ಟಿಕೆಟ್ ಯಾವ ಕೊಡೆ ನೋಡಿ
ನಾವೇ ಎತ್ಬೋದಾ? ಎತ್ಬೋದಲ್ಲ ಹತ್ಬೋದಾ? ಹತ್ಬೋದಾ? ಎತ್ಬೇಡ ಹತ್ತು. ಹಂಗೆ ಎತ್ಬಿಡ್ರಿ ಮತ್ತೆ ನಡೀದೆ. ಎತ್ತು ಅಲ್ಲ ನಂದು ಹತ್ತು. ಯಾರು ಇವರೆಲ್ಲ ಹಿಂಗ್ ಬರ್ತಾವ್ರೆ ಮೈ ಮೇಲೆ? ಅತ್ತ ಇದ್ರೆ ಎತ್ತಾಗ ಬರ್ತಾನೆ, ಅತ್ತಾಗಿದ್ರೆ ಎತ್ತಾಗ ಬರ್ತಾನೆ. ಮೈ ಮೇಲೆ ಎದ್ದಿಸ್ತಾರಪ್ಪ ಜೀಪ್ಗಳು. ನೋಡಿ ಪ್ಲೇಸಸ್ ಯಾವ ರೀತಿ ಇದೆ. ಅಡ್ವೆಂಚರಸ್ ಗೇಮ್ಗೆ ಹೋಗ್ತಾ ಇದ್ದೀವಿ. 50 ರೂಪೀಸ್ ಟಿಕೆಟ್. ಬೆಟ್ಟ ಹಚ್ಕೊಂಡು ಹೋಗ್ಬೇಕಾ ಅಡ್ವೆಂಚರ್ಗೆ? ಇವರು ಅಣ್ಣ ಎಲ್ಲ ಆಡ್ಬೋದಾ? 100 kg ಮೇಲೆ ಇದ್ರೆ ಅಂದ್ರೆ ಕರೆಕ್ಟ್ ಅದನ್ನ ಆಡಿಸ್ಬೇಕು ಇವಳಿಗೆ. ಕರೆಕ್ಟ್ ಪಕ್ಕ. ಎಸ್ ಹೌದು, ನಾವು ಆಡಿಸ್ಲೇಬೇಕು. ಅಲ್ಲಿ ಮೇಲಿಂದ ಏನದು? ಬಂಗಿ ಜಂಪ್. ಬಂಗಿ ಜಂಪ್. ಬಿಟ್ರೆ ಆ ದೊಡ್ಡ ರೋಪೆ ತಗೊಂಡವ್ರು 250 kgದು. ನೀನು ಅದನ್ನ ಅನ್ಭವಿಸಿರ್ಲಿಲ್ವಾ? ನನ್ಗೆ ಈ ಥರ ಆಯ್ತಿರ್ಲಿಲ್ಲ. ಇವತ್ತೆಲ್ಲ ಎಷ್ಟು ತೊಂದರೆಗಳಾಗ್ತಾ ಇದೆ ಅಂದರೆ ನಮಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅಷ್ಟು ತೊಂದರೆ, ನೋವು, ಕಷ್ಟ ಎಲ್ಲ ಬರ್ತಾ ಇದೆ. ಇದು ಟೀ ಎಸ್ಟೇಟು. ಇವಾಗ ನಾವು ಇಲ್ಲಿಗೆ ಹೋಗ್ಬೇಕು. ನಮ್ಮ ಮನೆಯವ್ರು ಬರಲಿ ಅಂತ ಕಾಯ್ತಾ ಇದ್ದೀನಿ. ಏಯ್ ನಂದು ನನ್ನ ಇಟ್ಕೊ. ಬರ್ರಿ. ಅಷ್ಟೇ ಏನಾಗಲ್ಲ, ಇದಾಗಲ್ಲ. ಹತ್ಬೇಡ್ರಿ ದಯವಿಟ್ಟು. ಇಲ್ಲ ಅಲ್ಲ ಬೇಡ ಹತ್ಬೇಡ. ಹಂಗೆ ಕೇಳ್ಕೊಂಡ್ರೆ ನೀವು ಎಳಿಯೋದು ಅವ್ರು ಎಳಿಯೋದು ಬಿದ್ದೋಯ್ತದೆ. ಇವಾಗ ಒಂದು 2 ಸಾಕಾ? ಹನಿ ಮ್ಯೂಸಿಯಂಗೆ ಬಂದಿದ್ದೀವಿ ನಾವು ಇವಾಗ. ಹನಿ Welcome to Honey Museum. Hey, wow, so cute, Honey. Hi, Honey. How are you? ಒಂದು ಸ್ಪೂನಲ್ಲೆಲ್ಲ ಮಾಡ್ತಾ ಇಲ್ಲ. ಸ್ಪೂನ್ ಇದೆಯಾ? ചെറിയ ക്വാണ്ടിറ്റി ഇവിടെ ഉണ്ടാവുള്ളൂ. 1/2 കിലോണൊക്കെ അവിടെ നടക്കാം. ಆದರೆ 1/2 ಕಿಲೋ ചെറുതൻ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಾಚ್ ಮಾಡಿದ್ದಕ್ಕೆ. ಹಾಗೆ ಹೀಗೆ ವಾಚ್ ಮಾಡ್ತಾಯಿರಿ. ಸೆಕೆಂಡ್ ಡೇ ವಿಡಿಯೋ ಕೂಡ ಅತಿ ಶೀಘ್ರದಲ್ಲಿ ಬರುತ್ತೆ. ಎಲ್ಲರೂ ಕೂಡ ನೋಡಿ ನಮಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಹನಿ ಮ್ಯೂಸಿಯಮಲ್ಲಿರೋ ಅಂಥ ಪ್ರಾಡಕ್ಟ್ಸು. ತುಂಬ ಚೆನ್ನಾಗಿದೆ, ಕ್ವಾಲಿಟೀಸ್ ಆಗಲಿ ಇದಾಗಲಿ ತುಂಬ ಚೆನ್ನಾಗಿದೆ. ವೈನಾಡ್ ಕೂಡ ನಮಗೆ ಫಸ್ಟ್ ಡೇ ಸಖತ್ ಇಷ್ಟ ಆಯಿತು. ಚೆನ್ನಾಗಿ ಅನ್ನಿಸ್ತು ಎಲ್ಲನೂ. ಆದರೆ ನಾರ್ಮಲಾಗಿ ಪ್ರತಿಯೊಂದು ಇದರಲ್ಲೂ ಕೂಡ ಎಂಟ್ರಿ ಟಿಕೆಟ್ಸ್ ಇರುತ್ತೆ ಅನ್ನೋದು ಒಂದೇ ಬೇಜಾರಾಗಿದ್ದು. ಎಲ್ಲ ಕಡೆನೂ ಇದೇ ಇರುತ್ತೆ, ಬಟ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇದೆ.